ಈ ತರ ಪಲ್ಲಕ್ಕಿ ಇಲ್ಲ ಪ್ರಭಾವಳಿ ನಾನಂತೂ ಎಲ್ಬಿ ನೋಡಿಲ್ಲ. ನೋಡ್ರಿ ಎಷ್ಟೊಂದ್ ದೊಡ್ಡದ್ ಹೆವಿ ಗಿಡದ ಕೊಡ್ಡದ. ಇದು ತಗೊಂಡ್ ಹೋಗೋದು ಸುಮ್ನೆ ಇಲ್ಲ. ಈ ಗುಡಿ ಯಾರ ರಾಜರ ಕಾಲದಾಗ ಕಟ್ಸಪ ಗುಡಿ ಒಳಗ ಒಂದು ವೀರಭದ್ರೇಶ್ವರದ ಮೂರ್ತಿ. ರಾತ್ರಿ ಮಾತ್ರ ನೋಡಪ್ಲೇ ಇರ್ತದರಿ. ಯುಗಾದಿ ಟೈಮ್ದಾಗ ಸ್ಟಾರ್ಟ್ ಆಗ್ತದ, ಒಂದ್ ತಿಂಗಳ ತನಕ ಭಾಳ ಚಲೋ ನಡೀತದ. ನಮಸ್ಕಾರ ಎಲ್ರಿಗೂ. ನಾ ಇವತ್ ಬಂದಿದ್ದು ನಮ್ ಕಲಬುರ್ಗಿ ಜಿಲ್ಲೆ ತಾಲೂಕ್ ಚುಂಚೋಳಿ ಸುಲೆಪೇಟ್ ಊರ್ದಾಗಿರೋ ವೀರಭದ್ರೇಶ್ವರ ಗುಡಿಗೆ. ನೀವೇನಾರ ಕಲಬುರ್ಗಿಲಿಂದ ತಾಲೂಕ್ ಚುಂಚೋಳಿ ಕಡಿ ಹೋಗ್ಲತ್ತರ ಈ ಗುಡಿ ನೀವು ನೋಡ್ಕೊಂಡು ಹೋಗ್ಬೋದು. ಇದು ಮಧ್ಯದಲ್ಲೇ ಬರ್ತದ, ಸ್ವಲ್ಪ ಊರ್ ಒಳಗದ ಈ ಗುಡಿ. ನೀವು ನೋಡ್ಬೋದು. ಇವಾಗ ನಾ ಗುಡಿ ಒಳಗ್ ಬಂದೀನಿ. ಗುಡಿ ಒಳಗ್ ಹೋಗಿ ತೋರಿಸ್ತೀನಿ ಏನೇನದ ಅಂತ. ಈ ಗುಡಿ ಯಾರ ರಾಜರ ಕಾಲದಾಗ ಕಟ್ಸಿದ್ರು ಅಂತ ಇದ್ರ ಬಗ್ಗೆ ಯಾವುದೇ ತರ ನಿಖರವಾದ ಇತಿಹಾಸ ಮತ್ತು ಶಾಸನ ಇಲ್ಲಿಲ್ಲ. ಬಟ್ ಕೆಲವೊಂದು ಸಂಶೋಧನೆಗಳಿಂದ ಗೊತ್ತಾಗ್ಯದ ಈ ಗುಡಿ ಸ್ಥಳೀಯ ಜನರ ಭಕ್ತಿ ಮತ್ತು ಸಹಕಾರದಿಂದ ಶತಮಾನಗಳ ಹಿಂದ ಕಟ್ಟ್ಯಾರಂತ. ಈ ಗುಡಿದಾಗ ಬಿ ನೀವು ನೋಡ್ಬೋದು ಸಾಕಷ್ಟು ಕಂಬಗಳವ. ಇಲ್ಲಿ ಹಿಂದೆ ನೋಡ್ಬೋದು ಗರ್ಭಗುಡಿ ಅದ. ಗರ್ಭಗುಡಿ ಬಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಲೆಫ್ಟ್ ಸೈಡ್ದಾಗ ಶಿವಲಿಂಗ ಅದ, ದರ್ಶನ ಮಾಡಮಿ. ನೀವು ಬಾಗಿಲ್ ನೋಡ್ಬೋದು, ಅದ್ಭುತವಾಗಿ ಲೇಯರ್ ಬೈ ಲೇಯರ್ ಡಿಸೈನ್ ಅದ. ಮತ್ತ ಸೆಂಟರ್ದಾಗ ಗಜಲಕ್ಷ್ಮಿ ಕಿತ್ತನೆ ಕೂಡ ಅದ, ನೀವು ನೋಡ್ಬೋದು. ಇವಾಗ ಗರ್ಭಗುಡಿದಾಗಿರೋ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಮಿ. ಇಲ್ಲೇ ಗುಡಿ ಎದುರೇ ದ್ವೀಪ ಸ್ತಂಭ ಅದ ಒಂದು. ಇಲ್ಲೇ ಸೈಡಿಗೆ ಚಿಡಿಗಳವ. ಈ ಚಿಡಿ ಮೇಲೆ ಏರ್ ಹೋದರ ಆ ದ್ವೀಪ ಸ್ತಂಭ ನೋಡ್ಬೋದು ನಾವು.
ಇದು ಗುಡಿ ಬಿ ಸಾಕಷ್ಟು ಹಳೆದದ ರೀ, ಬಟ್ ಇದಕ್ಕೆ ನಿಖರವಾದ ಆಧಾರಗಳಿಲ್ಲ ಎಷ್ಟು ಹಳಿದದ ಅಂತ. ಸ್ಥಳೀಯರು ಹೇಳ್ತಾರ ಇದು 700 ವರ್ಷಗಳ ಕಾಲ ಹಳಿದದ ಅಂತ. ಈ ಗುಡಿ ಬಾಜುನೇ ಭದ್ರಕಾಳಿ ಗುಡಿ ಕೂಡ ಅದ, ಇಲ್ಲಿ ನೀವು ನೋಡ್ಬೋದು. ಇದು ಆಗಿತ್ತು ಸುಲ್ಲೆಪೇಟ್ ವೀರಭದ್ರೇಶ್ವರ ಗುಡಿದು ಕಂಪ್ಲೀಟ್ ವಿಡಿಯೋ. ಹೋಗ್ತಾ ಹಾದಿದಾಗ ನನಗೆ ಇದು ತೇರ್ ಮೈದಾನ ಕಾಣಿಸ್ತು. ಇಲ್ಲಿನ ಜಾತ್ರೆ ಮಾತ್ರ ಬಹಳ ಭಾರಿ ಆಗ್ತದ ಅಂತ. ಯುಗಾದಿ ಟೈಮ್ದಾಗ ಸ್ಟಾರ್ಟ್ ಆಗ್ತದ, ಸತತವಾಗಿ 1 ತಿಂಗಳ ತನಕ ನಡೀತದ.